ಯಾದಗಿರಿ ನಗರದ ಪ್ರಮುಖ ಸರ್ಕಲ್ಗಳಲ್ಲಿ ಈ ನಮ್ಮ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ದಿನೇ ದಿನೇ ಹೆಚ್ಚಾದರೂ ಕೂಡ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿಲ್ಲ. ಯಾಕಂತಂದ್ರೆ ಸಿಗ್ನಲ್ಗಳಲ್ಲಿ ಹಸಿರು ಪರದೆಗಳನ್ನು ಹಾಕಿ ನೆರಳಿನ ವ್ಯವಸ್ಥೆ ಮಾಡಬೇಕು. ಸಾಕಷ್ಟು ಜನ ಬಿಸಿಲಿನಲ್ಲಿ ಸಂಚಾರ ಮಾಡಿ ಕೇಸಿ ಸಾಕಷ್ಟು ತೊಂದರೆ ಆಯ್ತು. ಚಕ್ರ ಬಂದು ಏನೋ ಬಿದ್ದರೆ ಅನ್ನೋದು ಇಷ್ಟೈತಿ ಒಂದು ತಿಂಗಳ ಮೊದಲು ಹಾಕ್ಬೇಕಾಯ್ತು, ಆದ್ರೆ ಹಾಕಿಲ್ಲ. ನಾನು ಅದ್ರ ನೋಡಿದ ಮ್ಯಾಕೆ ಏನಾದ್ರು ಸಂಬಂಧಪಟ್ಟ ಜಿಲ್ಲಾಡಳಿತ ತಕ್ಷಣ ಮಾಡ್ಬೇಕಂತ ಹೋರಾಟ ಎಚ್ಚರಿಕೆ ನೀಡಿದಾಗ ಇವತ್ತು ಹಸಿರು ಪರದ ರಾತ್ರಿ 10-11 ಗಂಟೆಲಿಂದ ಬೆಳಗ್ಗೆ 5 ತನಕ ಇವತ್ತೆಲ್ಲ ರೆಡಿ ಮಾಡಿರ್ತಕ್ಕಂಥದ್ದು. ಇದು ಒಳ್ಳೆ ಬೆಳವಣಿಗೆ. ಈ ನನಗೆ ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂಥ ನಗರಸಭೆ ಅಧಿಕಾರಿಗಳಾಗಿರ್ತಕ್ಕಂಥ ಕಮಿಷನರ್ಗೆ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಮುಂದಿನ ದಿವಸ ಶಾಶ್ವತ ಪರಿಹಾರ ಮಾಡ್ತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥದ್ದೇ ನನ್ನ ಅನಿಸಿಕೆ. ಸುಭಾಷ್ ಚೌಕ್ನಲ್ಲಿ ಇರ್ತಕ್ಕಂಥ ಲೈಟಿನ ವ್ಯವಸ್ಥೆ ಏನದ, ಸಿಗ್ನಲ್ಗಳು ಏನದ ಎಲ್ಲ ಕೆಟ್ಟು ಹೋಗಿದ್ವು ಸರ್. ಅದನ್ನ ಏನದ ಮಾನ್ಯ ಉಮೇಶ್ ಕೆ ಮುತ್ತಣ್ಣವರು ಸಮಾಜಕ್ಕೆ ಹೋರಾಟಗಾರರು ಹೋರಾಟ ಮಾಡಿ ಅದರ ಸಿಗ್ನಲ್ ರಿಪೇರಿ ಮಾಡಿಸ್ಯಾರ. ಇನ್ನೂ ಒಂದು ಏನಂದ್ರೆ ಈ ತಾಪಮಾನ ಹೆಚ್ಚಿಗೆ ಆಗಿದೆ. ಈಗ 42 ಡಿಗ್ರಿ 46 ಡಿಗ್ರಿ ಥರ ಆಗ್ಯದ. ಅದಕ್ಕೇನದ ಒಂದು ಮೇಲಿನ ಒಂದು ಹಸಿರು ನಿಶಾನೆ ಪರದವನ್ನು ಕಟ್ಟಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದು ಯಾರು ಮಾಡಲಾರ್ದಂಥ ಕೆಲಸ ಅವ್ರು ಮಾಡಿ ತೋರಿಸಿದ್ದಾರೆ. ಅವರಿಗೆ ಏನು ಹೇಳಿದ್ರೆ ಕಡಿಮೆನೇ ನಾವು ಅವರಿಗೆ. ಇದು MLA MP ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಅವ್ರು ಮಾಡ್ತಕ್ಕಂಥ ಕೆಲಸ. ಇದು ಜಿಲ್ಲಾಡಳಿತ ವೈಫಲ್ಯ. ಇದು ಮೊದಲೇ ಹಾಕ್ಬೇಕಾಗಿತ್ತು, ಹಾಕಿಲ್ಲ. ಎಚ್ಚೆತ್ತು ಏನದ ಈಗ ಏನದ ಪಾಪ ಹೋರಾಟಗಾರರಾದಂಥ ಸಾಮಾಜಿಕ ಹೋರಾಟಗಾರರಿಗೆ ನಾನು ಧನ್ಯವಾದಕ್ಕೆ ಹೇಳಕ್ಕೆ ಬಯಸ್ತೀನಿ. ಇಂಥ ಕೆಲಸ ಯಾರು ಮಾಡಲಾರ್ದಂಥ ಕೆಲಸ ಮಾಡಿರ್ತಾರ ಏನು ಅವರು ಇದೇ ಹೋರಾಟಗಾರರಾಗಿ ಜನರ ಸಾರ್ವಜನಿಕರ ಕೆಲಸಗಳನ್ನು ಸ್ಪಂದನೆ ಮಾಡಲಂತೇಳಿ ಕೇಸಿ ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡಲಂತೇಳಿ ನಾವು ವಿನಂತಿ ಮಾಡಿಕೊಳ್ತೇನೆ. ನಾಗರೆಡ್ಡಿಗೌಡ ಎತ್ತಿಕೊಡಿ. ಬಿಸಿಲಿನ ಜಾತಗಿರಿಯಲ್ಲಿ ದಿನಲೂ ಬಿಸಿಲಿನ ತಾಪ ಹೆಚ್ಚಾಗ್ತಿದ್ದು ಮತ್ತು ಯಾವ ಅಧಿಕಾರಿಗಳು ಅದನ್ನು ಎಚ್ಚೆತ್ತು ನೋಡ್ತಾ ಇದ್ದಿಲ್ಲ. ಈಗ ನಾವು ದಿನಾಲೂ ಹೋಗೋದು ಬರೋದು ಅಲ್ಲಿ. ಆಮೇಲೆ 1-2 ಗಂಟೆ 2 ನಿಮಿಷ ಸಿಗ್ನದಲ್ಲಿ ಅಲ್ಲಿ ನಾವು ಅನೇಕ ಜನರು ಚಕ್ಕರ್ ಬಂದು ಬಿದ್ದಿದ್ದಾರೆ. ಅದು ಯಾವುದು ಇದೇ ಪದಾರ್ಥಗಳು ನೀವು ಎಚ್ಚೆತ್ತುಕೊಳ್ಳಿಲ್ಲ, ನೋಡ್ತಿರಲ್ಲ. ಅದು ಮುದ್ದಾಳ ಅಣ್ಣನವರು, ಉಮೇಶ್ ಅಣ್ಣನವರು ಅದನ್ನು ಕಾರ್ಯಕ್ಕೆ ಅದಕ್ಕೆ ತಗೊಂಡು ಅದನ್ನು ಸರಿಪಡಿಸಿದ್ದಾರೆ. ಅಧಿಕಾರಿಗಳು ಅವಕ್ಕೆಲ್ಲ ಸರಿಪಡ್ತಾರೆ. ಅವ್ರಿಗೆ ಧನ್ಯವಾದಗಳು. ಇದೇ ರೀತಿ ಮುಂದೆ ಕೂಡ ಇದೇ ರೀತಿಯಾಗಿ ಮುಂದಿನ ಟೈಮಿಗೂ ಕಾಳಜಿ ವಹಿಸಬೇಕಾದ್ರೆ ಮುಂದಿನ ಸಿಗ್ನಲ್ಗಳನ್ನು ಕೆಲಸ ಮಾಡ್ಬೇಕಂತ ನಾನು ಕೇಳ್ತೀನಿ. ನಿಮ್ಮ ಹೆಸರು? ಜಾಮಣ್ಣ ನಾಯ್ಕೋಡಿ.